ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಬಂದು ನಾನು ಹೇಗೆ ಅಮೌಂಟ್ ಸೇವ್ ಮಾಡಿ ಇಷ್ಟು ಒಡವೆನ ತೊಗೊಳಕ್ಕಾಯ್ತು ಅಂತ ಹೇಳ್ಬಿಟ್ಟು. ನಾನು ಪ್ರೀವಿಯಸ್ ಲಾಗ್ನಲ್ಲಿ ಶೇರ್ ಮಾಡ್ಕೊಂಡಿರೋ ಹಾಗೆ ಗೋಲ್ಡ್ ಜ್ಯುವೆಲರಿ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನಾನು ಶೇರ್ ಮಾಡ್ಕೊಂಡಿಲ್ಲ. ಅದರಲ್ಲಿ ಜಸ್ಟ್ ಎಷ್ಟು ಗ್ರಾಮ್ ಇದೆ ಮತ್ತು ಅದು ಡಿಸೈನ್ಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಅಷ್ಟೇ ನಾನು ಶೇರ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಜನ ಕೇಳಿದ್ರಿ ಕೂಡ, ಹೇಗೆ ಇಷ್ಟು ಜ್ಯುವೆಲರಿ ತೊಗೊಳಕ್ಕಾಯ್ತು ನಿಮ್ಮ ಹತ್ರ ಅಂತ ಹೇಳ್ಬಿಟ್ಟು. ಅದಕ್ಕೆ ಅಂದ್ಕೊಂಡೆ ನಾನು ಈ ಲಾಗ್ನ ಮಾಡಿದ್ರೆ ಅಟ್ಲೀಸ್ಟ್ ಬೇರೆಯವ್ರಿಗೆ ಸ್ವಲ್ಪ ಯೂಸ್ಫುಲ್ ಆಗ್ಬೋದು. ಹೇಗೆ ನಾವು ಅಮೌಂಟ್ನ ಸೇವ್ ಮಾಡಿ ಅಟ್ಲೀಸ್ಟ್ ದೊಡ್ಡದಾಗದಿದ್ರೆ ಚಿಕ್ಕದು ಒಡವೆನಾದ್ರು ನಾವು ಯಾವ ರೀತಿ ತೊಗೋಬೋದು ಅಂತ ಹೇಳ್ಬಿಟ್ಟು. ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಮನಿನ ಸೇವ್ ಮಾಡಿ ಹೇಗೆ ಇಷ್ಟು ಒಡವೆನ ತೊಗೊಳಕ್ಕಾಯ್ತು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಯಾರು ಜ್ಯುವೆಲರಿ ಕಲೆಕ್ಷನ್ಸ್ ನೋಡಿರ್ತೀರ ಅವ್ರಿಗೆ ಗೊತ್ತಿರುತ್ತೆ ಯಾವ ಕಲೆಕ್ಷನ್ಸ್ ಇತ್ತು ಅಂತ ಹೇಳ್ಬಿಟ್ಟು. ಅಷ್ಟರ ಬಗ್ಗೆ ಮಾತ್ರ ನಾನು ಹೇಗೆ ತೊಗೊಂಡೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಬೇರೆ ಯಾವುದಾದ್ರು ಜ್ಯುವೆಲರಿ ನಾನು ಶೇರ್ ಮಾಡ್ಕೊಂಡಾಗ ಅದನ್ನು ಹೇಗೆ ತೊಗೊಂಡೆ ಅಂತ ಹೇಳ್ಬಿಟ್ಟು ಮತ್ತೆ ನಿಮಗೆ ಅಪ್ಡೇಟ್ ಕೊಡ್ತೀನಿ ಸೇಮ್ ವಿಡಿಯೋದಲ್ಲಿ. ಇದು ಬಂದು ನಾನು ಯಾವ ರೀತಿ ಸೇವ್ ಮಾಡಿ ತೊಗೊಂಡೆ ಅಂತ ಹೇಳ್ಬಿಟ್ಟು ಎಲ್ಲರೂ ಇದೇ ಫಾಲೋ ಮಾಡಬೇಕಂತ ಇಲ್ಲ. ಇದು ನಿಮಗೆ ಇಷ್ಟ ಆದರೆ ಈ ರೀತಿ ಮಾಡೋದ್ರಿಂದ ಬೆಸ್ಟ್ ಇದೆ ಮತ್ತು ನಾವು ಈ ರೀತಿ ಮಾಡಿ ಮನಿ ಸೇವ್ ಮಾಡಿ ಜ್ಯುವೆಲರಿ ತೊಗೋಬೋದು ಅಂತ ಇದ್ದರೆ ನೀವು ಯಾವ ರೀತಿ ಮನಿ ಸೇವ್ ಮಾಡಿ ತೊಗೊಬೋದು. ನಿಮಗೆ ಯಾವ್ದು ಬೆಸ್ಟ್ ಇದೆ ಅಂತ ಹೇಳ್ಬಿಟ್ಟು ನೀವು ಟ್ರೈ ಮಾಡಿ ಮನಿ ಸೇವ್ ಮಾಡೋಕ್ಕೆ. ಖಂಡಿತ ದೊಡ್ಡದು ಆಗಿಲ್ಲ ಅಂತಂದ್ರೂ ಚಿಕ್ಕ ಜ್ಯುವೆಲರಿನಾದ್ರು ನಾವು ತೊಗೋಬೋದು. ಬನ್ನಿ ನಾನು ಹೇಗೆ ರೀತಿ ಸೇವ್ ಮಾಡಿಬಿಟ್ಟು ಈಗ ನೋಡ್ತಿರೋ ಜ್ಯುವೆಲರಿನ ನಾನು ತೊಗೊಂಡೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಹೇಳ್ತೀನಿ. ಫಸ್ಟ್ ಬಂದು ನಾನು ಸ್ಯಾಲ್ರಿ ಅಮೌಂಟಲ್ಲಿ ಸ್ವಲ್ಪ ಅಮೌಂಟ್ನ ಚೀಟಿ ಹಾಕ್ತಾಯಿದ್ದೆ. ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ಅನ್ಕೋತೀನಿ ಚೀಟಿ ಅಂದರೆ ಏನು ಅಂತ ಹೇಳ್ಬಿಟ್ಟು. ಒಂದು ಚೀಟಿನಲ್ಲಿ 22 ಮೆಂಬರ್ಸ್ 20 ಮೆಂಬರ್ಸ್ ಇರ್ತಾರಲ್ಲ ಆ ಥರ ಚೀಟಿ ಹಾಕ್ತಾಯಿದ್ದೆ. ಅದು ನಾನು ಲಾಸ್ಟ್ ತನಕ ಆ ಚೀಟಿನ ತೆಗಿತಾ ಇರಲಿಲ್ಲ. ಬಿಕಾಸ್ ನಾನು ಹಾಕ್ತಿದ್ದು ಬಂದು 2.5 ಲ್ಯಾಕ್ ಇಲ್ಲ 3 ಲ್ಯಾಕ್ ತನಕ ನಾನು ಚೀಟಿ ಹಾಕ್ತಿದ್ದೆ ಒಂದು ಸಲ ಹಾಕಿದ್ರೆ. ಮತ್ತು ನಾನು ಇನ್ ಬಿಟ್ವೀನ್ ಅದನ್ನು ನಾನು ತೆಗಿತಾ ಇರಲಿಲ್ಲ. ನನಗೆ ಬರೋ ತನಕ ವೆಯ್ಟ್ ಮಾಡಿ ಆಮೇಲೆ ನಾನು ತೊಗೋತಾಯಿದ್ದೆ. ಲಾಸ್ಟಿಗೆ ಎಷ್ಟು ಅಮೌಂಟ್ ಬರುತ್ತೆ ನೋಡಿಬಿಟ್ಟು ಆ ಅಮೌಂಟ್ ಮೇಲೆ ನಾನು ಎಷ್ಟು ಜ್ಯುವೆಲರಿ ತೊಗೋಬೋದು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೆ. ಸೆಕೆಂಡ್ ಬಂದು RD ಅಂದರೆ ರೆಕರಿಂಗ್ ಡೆಪಾಸಿಟ್. ಇದು ಬಂದು ಗೊತ್ತಿಲ್ಲ ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಅಂತ ಹೇಳ್ಬಿಟ್ಟು. ರೆಕರಿಂಗ್ ಡೆಪಾಸಿಟ್ ಅಂದರೆ ಯಾರು ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತಾರೆ ಅವರೇ ಓನಾಗಿ ನಾವು ನೆಟ್ ಬ್ಯಾಂಕಿಂಗಲ್ಲಿ ರೆಕರಿಂಗ್ ಡೆಪಾಸಿಟ್ ಓಪನ್ ಮಾಡ್ಕೋಬೋದು. ಅದು ಸ್ಟಾರ್ಟಿಂಗ್ ಬಂದು 500 ಇರುತ್ತೆ. 500ಇಂದ ನಮ್ಗೆ ಎಷ್ಟು ಬೇಕೋ ಅಷ್ಟು ಎವ್ರಿ ಮಂತ್ ನಾವು ಕಟ್ಕೋಬೋದು. ಮತ್ತು ಟೆನ್ಯೂರು ಅಷ್ಟೇ ನಾವೇ ಸೆಲೆಕ್ಟ್ ಮಾಡ್ಕೋಬೋದು, ಎಷ್ಟು ಮಂತ್ ಅಥವಾ ಎಷ್ಟು ಇಯರ್ ತನಕ ನಾವು ಟೆನ್ಯೂರ್ನ ತೊಗೋಬೋದು ಅಂತ ಹೇಳ್ಬಿಟ್ಟು. ಮತ್ತು ರೇಟ್ ಆಫ್ ಇಂಟ್ರೆಸ್ಟನ್ನು ಅವ್ರು ಮೆನ್ಷನ್ ಮಾಡಿರ್ತಾರೆ, ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ಅದ್ರ ಮೇಲೆ ನಾನು ರೆಕರಿಂಗ್ ಡೆಪಾಸಿಟು ನಾನು ನೆಟ್ ಬ್ಯಾಂಕಿಂಗಲ್ಲೇ ಓಪನ್ ಮಾಡ್ಕೋತಾ ಇದ್ದೆ. ಮತ್ತು ಒಂದು ದಿನದಲ್ಲಿ ಮಂತ್ಲಿ ಒಂದು ದಿನದಲ್ಲಿ ಯಾವ್ದಾದ್ರು ಒಂದು ಡೇಟಲ್ಲಿ ಅಂದರೆ ಪರ್ಟಿಕ್ಯುಲರ್ ಡೇಟಲ್ಲಿ ಆಟೋಮೆಟಿಕ್ಕಾಗಿ ಅಮೌಂಟ್ ನನ್ನ ಕಟ್ಟಾಗ್ತಿತ್ತು ರೆಕರಿಂಗ್ ಡೆಪಾಸಿಟ್ಗೆ. ಮತ್ತು ರೆಕರಿಂಗ್ ಡೆಪಾಸಿಟ್ ಬೆನಿಫಿಟ್ ಬಂದುಬಿಟ್ಟು ನಾವು ಅಮೌಂಟ್ ಏನು ಪೇ ಮಾಡ್ತಿದ್ದೀವಿ ಇಮ್ಮಿಡಿಯೇಟಾಗಿ ನಮ್ಗೆ ಅಮೌಂಟ್ ಬೇಕು ಅಂದರೆ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಮತ್ತು ನಾವು ವಿಡ್ರಾ ಮಾಡ್ಕೋಬೋದು ನೆಟ್ ಬ್ಯಾಂಕಿಂಗ್ ಇದ್ದರೆ. ಇವಾಗ ಅದನ್ನು ನಾವು ವಿಡ್ರಾ ಮಾಡಿಕೊಂಡ್ರೆ ವಿತಿನ್ 2 ಮಿನಿಟ್ಸ್ 3 ಮಿನಿಟ್ಸಲ್ಲೇ ನಮ್ಮ ಅಕೌಂಟ್ಗೆ ಅದು ಡೆಪಾಸಿಟ್ ಆಗುತ್ತೆ. ಅಷ್ಟು ದಿನಕ್ಕೆ ಎಷ್ಟು ಇಂಟ್ರೆಸ್ಟ್ ಆಗಿರುತ್ತೆ ಅಷ್ಟು ಇಂಟ್ರೆಸ್ಟು ಪ್ಲಸ್ ನಾವು ಏನು ಕಟ್ಟಿರ್ತೀವಿ ಅಮೌಂಟು ಅಷ್ಟು ಅಮೌಂಟು ನಮ್ಮ ಅಕೌಂಟ್ಗೆ ಬರುತ್ತೆ. ಇದು ಬಂದು ರೆಕರಿಂಗ್ ಡೆಪಾಸಿಟ್. ಇದನ್ನು ನಾನು ಸ್ವಲ್ಪ ಸೇವಿಂಗ್ಸ್ ಮಾಡ್ತಾಯಿದ್ದೆ ರೆಕರಿಂಗ್ ಡೆಪಾಸಿಟಲ್ಲಿ. ಮತ್ತು ಇದು ನಾನು ಅಷ್ಟೇ ಎಷ್ಟು ಟೆನ್ಯೂರ್ ಕೊಟ್ಟಿರ್ತೀನಿ ಅಷ್ಟು ಟೆನ್ಯೂರ್ ತನಕ ವೆಯ್ಟ್ ಮಾಡ್ತಿದ್ದೆ. ಬಟ್ ಇನ್ ಬಿಟ್ವೀನ್ ನನಗೆ ಏನಾದ್ರು ಬೇಕು ಅಂತ ಇದ್ದರೆ ಇನ್ ಬಿಟ್ವೀನಲ್ಲೇ ಮಿಡಲಲ್ಲಿ ವಿಡ್ರಾ ಮಾಡ್ಕೋತಾ ಇದ್ದೆ. ಬಿಕಾಸ್ ಅದು ಇಮಿಡಿಯೇಟಾಗಿ ಬರೋದ್ರಿಂದ ನಾವು ಏನು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇದೊಂದು ಬಂದು ನಾನು ಇದೊಂದು ಪ್ಲ್ಯಾನ್ ಮಾಡ್ತಾಯಿದ್ದೆ ರೆಕರಿಂಗ್ ಡೆಪಾಸಿಟಲ್ಲಿ ಸೇವಿಂಗ್ಸ್ ಮಾಡಿ. ಅದರಿಂದ ಬಂದಿದ್ದ ದುಡ್ಡಲ್ಲಿ ಎಷ್ಟು ತೊಗೋಬೋದು ಅಷ್ಟು ತೊಗೋತಾಯಿದ್ದೆ. ಮತ್ತು ಗೋಲ್ಡ್ ಸ್ಕೀಮ್ನು ಹಾಕ್ತಾಯಿದ್ದೆ ನಾನು. ಮಂತ್ಲಿ ಇಷ್ಟು ಅಮೌಂಟ್ ಅಂತ ಹೇಳ್ಬಿಟ್ಟು ಸೇವ್ ಮಾಡಿಬಿಟ್ಟು ಗೋಲ್ಡ್ ಸ್ಕೀಮ್ ಹಾಕ್ತಿದ್ದೆ. ಆ ಗೋಲ್ಡ್ ಸ್ಕೀಮ್ ಬಂದು 11 ಮಂತ್ಸ್ ಇರ್ತಿತ್ತು. ಆಲ್ಮೋಸ್ಟ್ ಎಷ್ಟು ಮಂತ್ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಬಂದು 11 ಮಂತ್ ಗೋಲ್ಡ್ ಸ್ಕೀಮ್ ಇರ್ತಿತ್ತು. ಅದನ್ನು ಅಷ್ಟೇ ಎಷ್ಟು ಬೇಕಾದ್ರೂ ಕಟ್ಬೋದು. 1000 ರುಪೀಸಿಂದ ಸ್ಟಾರ್ಟ್ ಆದರೆ ನಮ್ಮ ಕೈಲಿ ಎಷ್ಟಾಗುತ್ತೆ ಎವ್ರಿ ಮಂತು ಅಷ್ಟನ್ನು ಕಟ್ಬೋದು. ಬಟ್ ಇದು ಫಿಕ್ಸ್ಡ್ ಆಗಿರುತ್ತೆ. ಒಂದು ಸತಿ ನಾವು 500 ಕಟ್ಟಿದ್ರೆ 500 11 ಮಂತ್ ತನಕ ಕಟ್ಟಬೇಕು. ಇಲ್ಲ 10,000 ಕಟ್ಟಿದ್ರೆ 11 ಮಂತ್ ತನಕ 10,000 ಕಟ್ಟಬೇಕು. ಒಂದೊಂದು ಜ್ಯುವೆಲರಿ ಶಾಪಲ್ಲಿ ಒಂದೊಂದು ಥರ ಸ್ಕೀಮ್ಸ್ ಇರುತ್ತೆ. ಒಂದು ಜ್ಯುವೆಲರಿ ಶಾಪಲ್ಲಿ ಬಂದು 11 ಮಂತ್ ಕಟ್ಟಿದ್ರೆ 12 ಮಂತಿಗೆ 1 ಮಂತ್ ಅಮೌಂಟ್ನ ಸೇರಿಸಿ ಅವ್ರು ಡೆಪಾಸಿಟ್ ಮಾಡ್ತಾರೆ ಮತ್ತು ಅಷ್ಟಕ್ಕೆ ನಾವು ಗೋಲ್ಡ್ ತೊಗೋಬೋದು. ಮತ್ತು ಇನ್ನೊಂದು ಸ್ಕೀಮ್ ಬಂದುಬಿಟ್ಟು ಅಕ್ಯುಮುಲೇಟ್ ಆಗುತ್ತೆ ಗೋಲ್ಡ್. ಎವ್ರಿ ಮಂತು ಎಷ್ಟು ಗೋಲ್ಡ್ ರೇಟ್ ಇರುತ್ತೆ ನಾವು ಎಷ್ಟು ಕಟ್ಟಿರ್ತೀವಿ ಅಷ್ಟು ರೇಟಿಗೆ ಎಷ್ಟು ಗೋಲ್ಡ್ ಬರುತ್ತೆ ಅದನ್ನು ನಮ್ಮ ಅಕೌಂಟ್ಗೆ ಅಕ್ಯುಮುಲೇಟ್ ಮಾಡ್ತಾರೆ. ಇನ್ನೊಂದು ಬಂದುಬಿಟ್ಟು
ಮೇಕಿಂಗ್ ಚಾರ್ಜಸಲ್ಲಿ ಅವರು ರೆಡ್ಯೂಸ್ ಮಾಡ್ತಾರೆ. ಈಗ 18% ಮೇಕಿಂಗ್ ಚಾರ್ಜು ನೀವೇನು ಒಡವೆ ತೊಗೊಂಡ್ರೂ ಇರಲ್ಲ ಅಂತ ಹೇಳ್ಬಿಟ್ಟು ಅದು ಗೋಲ್ಡ್ ಸ್ಕೀಮ್ ಅದೊಂದಿರುತ್ತೆ. ಮತ್ತು ಅದು 25% ಇದ್ದರೆ ನೆಕ್ಸ್ಟ್ ಬಂದುಬಿಟ್ಟು ನಾವು 18% ತನಕ ನಾವು ಏನು ಮೇಕಿಂಗ್ ಕೊಡೋಂಗಿಲ್ಲ. 18% ಆದಮೇಲೆ ಎಷ್ಟು ಬರುತ್ತೆ ಅದಕ್ಕೆ ಮಾತ್ರ ನಾವು ಪೇ ಮಾಡಬೇಕಾಗತ್ತೆ. ಈಗ ನೋಡ್ತಾ ಇರ್ಬೋದು ವೀಡಿಯೋಸು, ಅದರಲ್ಲಿ ಫೋಟೋಸ್ ಹಾಕಿದ್ದೀನಿ. ಆ ಜ್ಯುವೆಲರಿಗಳು ಹೆಂಗೆ ಕಾಣಿಸುತ್ತೆ ಹಾಕ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಫೋಟೋಸ್ ಹಾಕಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಗೋಲ್ಡ್ ಸ್ಕೀಮ್ ಯಾವ ರೀತಿ ಇರುತ್ತೆ, ಯಾವುದು ಯೂಸ್ ಮಾಡಿಕೊಂಡ್ರೆ ಬೆಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ. ಮತ್ತು ಇನ್ನೊಂದು ಬಂದು ಅಕ್ಷಯ ತೃತೀಯ, ಎಲ್ಲರಿಗೂ ಗೊತ್ತಿರುತ್ತಲ್ಲ ಅಕ್ಷಯ ತೃತೀಯ ಎವ್ರಿ ಇಯರ್ ಒನ್ಸ್ ಬರುತ್ತಲ್ಲ. ಅದಕ್ಕೆ ಅಕ್ಷಯ ತೃತೀಯಗೆ ನಾನು ಯಾವಾಗಲೂ ಮಿಸ್ ಮಾಡದೆ ಸಣ್ಣದು ದೊಡ್ಡದು ಜ್ಯುವೆಲರಿ ತೊಗೋಬೇಕಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೆ. ಸೊ ಎಷ್ಟಾಗುತ್ತೆ ಅಷ್ಟು ಅಮೌಂಟ್ನ ನಾನು ಸೇವ್ ಮಾಡಿ ರೆಡಿ ಮಾಡಿ ನಾನು ಜ್ಯುವೆಲರಿ ತೊಗೊಳಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೆ. ಎವ್ರಿ ಮಂತ್ ಇಲ್ಲಿ ತನಕ ನಾನು ಸೇವ್ ಮಾಡಿ ಅಕ್ಷಯ ತೃತೀಯಗೆ ನಾನು ಗೋಲ್ಡ್ ತೊಗೊಂಡಿದ್ದೀನಿ. ಯಾವಾಗಲೂ ದೊಡ್ಡದೇ ಅಂತಲ್ಲ, ಚಿಕ್ಕದಾದರೂ ಪರವಾಗಿಲ್ಲ, ಚಿಕ್ಕದಾದ್ರೂ ನಾನು ತೊಗೋತಾ ಇದ್ದೆ. ಹಂಗೂ ನಾನು ಅಮೌಂಟ್ ಸೇವ್ ಮಾಡಿ ನಂಗೆ ತೊಗೊಳಕ್ಕಾಗಿಲ್ಲ ಅಂತಂದರೆ ಕ್ರೆಡಿಟ್ ಕಾರ್ಡನ್ನ ಯೂಸ್ ಮಾಡ್ತಿದ್ದೆ. ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿಬಿಟ್ಟು ನಾನು ಜ್ಯುವೆಲರಿನ ತೊಗೋತಾ ಇದ್ದೆ ಅಕ್ಷಯ ತೃತೀಯಗೆ. ಇದು ನಾನು ತೊಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ತೊಗೋತಾ ಇದ್ದೆ. ಸಮ್ಟೈಮ್ ತೊಗೊಳಕ್ಕೂ ಆಗ್ತಿರ್ಲಿಲ್ಲ, ಬಟ್ ಅವಾಗ ಏನೂ ಮಾಡೋಕ್ಕಾಗಲ್ಲ. ಅಲ್ಲಿಗಂಟ ಟ್ರೈ ಮಾಡ್ತಾಯಿದ್ದೆ, ತೊಗೊಳಕ್ಕಾದರೆ ತೊಗೋತಾಯಿದ್ದೆ. ಆಮೇಲೆ ಅದನ್ನು 6 ಮಂತ್ಸ್ ಇಲ್ಲ 9 ಮಂತ್ಸ್ EMI ಆಗಿ ಕನ್ವರ್ಟ್ ಮಾಡಿ ಕ್ರೆಡಿಟ್ ಕಾರ್ಡ್ ಬಿಲ್ನ ಪೇ ಮಾಡಿಬಿಟ್ಟು ಅದನ್ನು ಕ್ಲೋಸ್ ಮಾಡ್ಕೋತಾ ಇದ್ದೆ. ನೆಕ್ಸ್ಟ್ ಬಂದು ನಾನು ಯಾವುದಾದ್ರು ದೊಡ್ಡ ಜ್ಯುವೆಲರಿ ತೊಗೋಬೇಕು ಅಂತ ಇದ್ದರೆ, ಅಂದರೆ 60 ಗ್ರಾಮ್ 70 ಗ್ರಾಮ್ ಆ ಥರ ಇದ್ದರೆ, ನಿಮಗೆ ಗೊತ್ತಿರುತ್ತೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ದೊಡ್ಡ ಜ್ಯುವೆಲರಿ ತೊಗೋಬೇಕು ಅಂತ ಇದ್ದರೆ. ಸೊ ಆ ರೀತಿ ತೊಗೊಳ್ಳೋವಾಗ ನಾನು ಏನು ಮಾಡ್ತಾಯಿದ್ದೆ, ನನ್ನ ಹತ್ರ ಇರೋ ಚಿನ್ನನ ಲಾಕರಲ್ಲಿ ಇಡೋ ಬದಲು ಬ್ಯಾಂಕಲ್ಲಿ ಇಡ್ತಾಯಿದ್ದೆ. ಅದನ್ನು ಬ್ಯಾಂಕಲ್ಲಿಟ್ಟು ಅದರಿಂದ ಎಷ್ಟು ಅಮೌಂಟ್ ಬರುತ್ತೆ ಅಷ್ಟು ಅಮೌಂಟ್ ತೊಗೊಂಡು 60 ಗ್ರಾಮ್ 70 ಗ್ರಾಮ್ ಚಿನ್ನನ ಮಾಡೋಕ್ಕಾಗ್ತಾಯಿದ್ದೆ. ಬಟ್ ಮಾಡೋಕ್ಕಾಗುವಾಗ ನಾನು ಜಸ್ಟ್ 50,000 ಅಡ್ವಾನ್ಸ್ ಕೊಡ್ತಾಯಿದ್ದೆ. ಬಿಕಾಸ್ ನಾನು ದೊಡ್ಡ ಜ್ಯುವೆಲರಿ ಶಾಪಲ್ಲೆಲ್ಲ ನಾನು ಮಾಡಿಸ್ಕೊಳ್ಳಲ್ಲ. ಬಿಕಾಸ್ ಫಸ್ಟಿಂದನೂ ನಾನು ಒಂದು ಜ್ಯುವೆಲರಿ ಶಾಪಲ್ಲಿ ಮಾಡಿಸ್ಕೊತಾ ಇದ್ದೆ. ಅಲ್ಲೇ ಹೋಗಿ ಒಡವೆ ಮಾಡೋಕ್ಕಾಗ್ಬಿಟ್ಟು ಜಸ್ಟ್ 50,000 ಮಾತ್ರ ಕೊಡ್ತಾಯಿದ್ದೆ. ಅದು ನಮ್ಗೆ ಗೊತ್ತಿರೋದ್ರಿಂದ ಅವರು ಈಸ್ಕೊತಾರೆ. ಬಟ್ ಬೇರೆ ಕಡೆಯೆಲ್ಲ ಜಸ್ಟ್ 50,000ಗೆಲ್ಲ ಅವ್ರು ಒಪ್ಪಲ್ಲ. ಮಿನಿಮಮ್ 50 to 80% ಅಡ್ವಾನ್ಸ್ ಕೊಡಬೇಕು ಅಂತ ಹೇಳ್ತಾರೆ. ನಾನು ಫಸ್ಟ್ ಅಷ್ಟೆಲ್ಲ ಕೊಡ್ತಾ ಇರಲಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೆ 50,000 ಇಲ್ಲ 1,00,000 ಆ ಥರ ಕೊಟ್ಟು ಮಾಡೋಕ್ಕಾಕಿ 1 ಮಂತ್ ಒಳಗಡೆ ನಾನು ಅದನ್ನು ತೊಗೋತಾಯಿದ್ದೆ. ಆ ಮಂತಲ್ಲಿ ಆವಾಗ ತೊಗೊಳಕ್ಕೆ ಹೋಗೋವಾಗ ನನ್ನ ಹತ್ರ ಏನು ಜ್ಯುವೆಲರಿ ಇದೆ ಅದನ್ನು ತೊಗೊಂಡೋಗಿ ಬ್ಯಾಂಕಲ್ಲಿ ಇಟ್ಬಿಟ್ಟು ಅದರಿಂದ ಬಂದ ದುಡ್ಡಲ್ಲಿ ಮತ್ತು ಅದಕ್ಕೆ ಸ್ವಲ್ಪ ಇನ್ನೊಂದು ಎಷ್ಟು ಶಾರ್ಟೇಜ್ ಆಗುತ್ತೆ ಅಷ್ಟು ಅಮೌಂಟ್ನ ರೆಡಿ ಮಾಡಿಕೊಂಡು ನಾನು ಇಷ್ಟು ದೊಡ್ಡ ಜ್ಯುವೆಲರಿನ ತೊಗೋತಾಯಿದ್ದೆ. ಆಮೇಲೆ ಮತ್ತೆ ನಾನು ಏನು ಜ್ಯುವೆಲರಿ ಇಟ್ಟಿದ್ದೀನಿ ಆ ಜ್ಯುವೆಲರಿನ ಮತ್ತೆ ವಾಪಸ್ ತೊಗೊಬರೋ ತನಕ ನಾನು ಯಾವ ಜ್ಯುವೆಲರಿನೂ ಮತ್ತೆ ನಾನು ತೊಗೋತಾ ಇರಲಿಲ್ಲ. ಅದನ್ನು ಹೇಗೆ ಬಿಡಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೆ. ಅಂದರೆ ಯಾವ್ದಾದ್ರು ಮತ್ತೆ ಚೀಟಿ ಅಮೌಂಟ್ ಯಾವ್ದಾದ್ರು ಬಂತು ಅಂದರೆ, ಇಲ್ಲಾಂದರೆ ಸ್ಯಾಲ್ರಿನಲ್ಲಿ ಸ್ವಲ್ಪ ಮತ್ತೆ ಮಿಕ್ಸ್ಬಿಟ್ಟು ಅದನ್ನು ಕಟ್ಟೋದು. ಅಂದರೆ ಅದನ್ನು ಕಮಿಟ್ಮೆಂಟ್ ಮುಗಿದ್ಮೇಲೆ ಅದನ್ನು ಬಿಡಿಸ್ಕೊಳ್ಳೋ ತನಕ ಮತ್ತೆ ನಾನು ಯಾವುದೂ ತೊಗೋತಾ ಇರಲಿಲ್ಲ. ಮತ್ತು ನನ್ನದು ಕ್ರೆಡಿಟ್ ಕಾರ್ಡ್ ಇರೋದ್ರಿಂದ ಮತ್ತು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿಬಿಟ್ಟು ಸ್ವಲ್ಪ ದಿನ ಬಿಟ್ಟು ಮತ್ತೆ ಒಡವೆನ ಬಿಡಿಸ್ಕೊಂಬಂದ್ಬಿಟ್ಟು ಅದನ್ನು ಮತ್ತೆ 6 ಮಂತ್ಸು ಇಲ್ಲ 9 ಮಂತ್ಸ್ ಥರ EMI ಹಾಕಿಸ್ಕೊಬಿಟ್ಟು ಆ ಕ್ರೆಡಿಟ್ ಕಾರ್ಡನ್ನ ನಾನು ಕ್ಲೋಸ್ ಮಾಡ್ಕೋತಾ ಇದ್ದೆ. ಮೊದಲು ನನಗೂ ಚಿನ್ನದಲ್ಲೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ. ಫಸ್ಟ್ ಆನ್ಲೈನ್ ಶಾಪಿಂಗ್ ಅಂತ ಹೇಳ್ಬಿಟ್ಟು ತುಂಬ ಮಾಡ್ತಾಯಿದ್ದೆ. ಬಟ್ಟೆಗಳು ತೊಗೊಳ್ಳೋದು ಮತ್ತು ಬೇರೆ ಥಿಂಗ್ಸ್ ಎಲ್ಲ ತೊಗೊಳ್ಳೋದೆಲ್ಲ ತುಂಬ ಮಾಡ್ತಾಯಿದ್ದೆ ಆನ್ಲೈನ್ ಶಾಪಿಂಗಲ್ಲಿ. ಆಮೇಲೆ ಅಂದ್ಕೊಂಡೆ ಈ ಥರ ಶಾಪಿಂಗ್ ಮಾಡಿ ಬಟ್ಟೆಗಳು ತುಂಬ ತೊಗೊಳ್ಳೋದ್ಕಿಂತ ಏನರಲ್ಲಿ ನಾವು ಅಮೌಂಟ್ನ ಸೇವ್ ಮಾಡ್ಬೋದು ಮತ್ತು ಹೇಳ್ಬಿಟ್ಟು ಅಂದರೆ ನಾವು ಏನು ಅಮೌಂಟ್ ಇದ್ದರೆ ಎಲ್ಲನೂ ಸೇವ್ ಆಗೋಲ್ಲ, ಎಲ್ಲರಿಗೂ ಗೊತ್ತು. ಅಮೌಂಟ್ ಇದ್ದರೆ ತುಂಬ ಖರ್ಚಾಗೋದೇ ಜಾಸ್ತಿ. ಆ ಅಮೌಂಟ್ ಯೂಸ್ ಮಾಡಿಕೊಂಡು ಮುಂದೆ ನಮಗೆ ಯೂಸ್ ಆಗೋ ಥರ ಏನು ಸೇವ್ ಮಾಡ್ಬೋದು ಅಂತ ಅಂದ್ಕೊಂಡಾಗ ಆವಾಗ ಅಂದ್ಕೊಂಡಿದ್ದು ಯಾಕೆ ನಾನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಸ್ಟಾರ್ಟ್ ಮಾಡಿ ಪ್ಲ್ಯಾನ್ ಮಾಡಿದೆ ಯಾವ ರೀತಿ ತೊಗೋಬೋದು ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಆ ರೀತಿ ಮಾಡಿ ಇಲ್ಲಿ ತನಕ ಎಷ್ಟು ಜ್ಯುವೆಲರಿನ ನಾನು ತೊಗೊಳಕ್ಕಾಯಿತು. ಎಲ್ಲರೂ ಈ ರೀತಿ ಎಷ್ಟೊಂದು ಜನ ಮಾಡ್ತಾ ಇರ್ತೀರ, ಶೇರ್ ಕೂಡ ಮಾಡ್ಕೊಂಡಿರ್ತೀರ. ಇದು ಬಂದು ನನ್ನ ಎಕ್ಸ್ಪೀರಿಯೆನ್ಸು. ನಾನು ಯಾವ ರೀತಿ ಅಮೌಂಟ್ ಸೇವ್ ಮಾಡಿ ನಾನು ಚಿನ್ನನ ತೊಗೊಳಕ್ಕಾಯ್ತು ಅಂತ ಹೇಳ್ಬಿಟ್ಟು ಇದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ಡೀಟೇಲ್ಸ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇರ್ತೀನಿ. ಯಾರಿಗಾರು ಈ ವಿಡಿಯೋ ಇಷ್ಟ ಆಗಿದ್ದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮತ್ತು ನೀವು ಈ ಥರ ಟ್ರೈ ಮಾಡಿ ಎಷ್ಟಾಗುತ್ತೆ ಅಷ್ಟು ಗೋಲ್ಡ್ನ ತೊಗೋಬೋದು ಅಂತ ನಿಮಗೆ ಫೀಲ್ ಆಗಿದರೆ ಸೊ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತು ಎಷ್ಟು ಕಡಿಮೆ ಗ್ರಾಮ್ಗೆ ನಾವು ಯಾವ ರೀತಿ ಡಿಸೈನಲ್ಲಿ ಚಿನ್ನನೆಲ್ಲ ಮಾಡಿಸ್ಕೋಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಸೈನ್ಸ್ ಎಲ್ಲ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹಾಕಿದ್ದೀನಿ.
ಯಾರು ನೋಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ಚೆಕ್ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.